ಯುದ್ಧ ಪಾರ್ಟ್ 1. ರಾಮ ಮತ್ತು ಹನುಮಂತನ ನಡುವಿನ ಯುದ್ಧ. ಶಕ್ತಿ ಪ್ರಭು ರಾಮ ಹನುಮಂತ. ಒಮ್ಮೆ ವಿಶ್ವಾಮಿತ್ರ ಋಷಿ ಕಾಶಿಯ ಆಸ್ಥಾನಕ್ಕೆ ಬಂದರು. ರಾಜನು ತನ್ನ ಆಸ್ಥಾನದ ಹೆಣ್ಣುಮಕ್ಕಳು ಒದಗಿಸುವ ಮನರಂಜನೆಯಲ್ಲಿ ಮುಳುಗಿದ್ದನು. ಅವನು ಅವನನ್ನು ನೋಡಲಿಲ್ಲ. ಋಷಿಯು ರಾಜನಿಂದ ಮಾಡಿದ ಅವಮಾನದಿಂದ ಕೋಪಗೊಂಡನು. ಅವನು ನೇರವಾಗಿ ರಾಮನ ಬಳಿಗೆ ಹೋದನು. ರಾಮ, ಕಾಶಿಯ ರಾಜನು ತನ್ನ ಆಸ್ಥಾನದಲ್ಲಿ ನನ್ನ ಉಪಸ್ಥಿತಿಯನ್ನು ಒಪ್ಪಿಕೊಳ್ಳದೆ ನನ್ನನ್ನು ಅಗೌರವಗೊಳಿಸಿದ್ದಾನೆ. ನೀವು ಅವನನ್ನು ಕೊಲ್ಲಬೇಕೆಂದು ನಾನು ಬಯಸುತ್ತೇನೆ ಎಂದು ಅವನು ಆದೇಶಿಸಿದನು. ಋಷಿ ವಿಶ್ವಾಮಿತ್ರರು ರಾಮನ ಗುರುಗಳಾಗಿದ್ದರು ಮತ್ತು ರಾಮನು ಅವನನ್ನು ಬೇಡವೆಂದು ಹೇಳಲು ಸಾಧ್ಯವಾಗಲಿಲ್ಲ. ಅವರ ನಡುವೆ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲದಿದ್ದರೂ ಅವರು ರಾಜನನ್ನು ಕೊಲ್ಲಲು ಒಪ್ಪಿಕೊಂಡರು. ದೈವಿಕ ಮತ್ತು ಶಕ್ತಿಯುತ ರಾಮನನ್ನು ಕೊಲ್ಲಲು ತನ್ನ ಗುರುಗಳು ಆದೇಶಿಸಿದ್ದಾರೆ ಎಂದು ತಿಳಿದಾಗ ರಾಜನು ತುಂಬಾ ಹೆದರಿದನು. ಆ ಕ್ಷಣದಲ್ಲಿ ನಾರದ ಋಷಿ ಅವನ ಮುಂದೆ ಪ್ರತ್ಯಕ್ಷನಾದ. ನೀವು ಭಯಭೀತರಾಗಿದ್ದೀರಿ, ಓ ರಾಜ ಎಂದು ನಾರದನು ಹೇಳಿದನು. ನಿಮಗೆ ತೊಂದರೆ ಏನು? ಭಯಗೊಂಡ ರಾಜನು ಇಡೀ ಘಟನೆಯನ್ನು ನಾರದನಿಗೆ ತಿಳಿಸಿ ಸಹಾಯಕ್ಕಾಗಿ ಬೇಡಿಕೊಂಡನು. ನಿಮಗೆ ಸಹಾಯ ಮಾಡುವವರು ಒಬ್ಬರೇ ಇದ್ದಾರೆ ಮತ್ತು ಅದು ಹನುಮಂತ ಎಂದು ನಾರದನು ಹೇಳಿದನು. ಹೋಗಿ ಹನುಮಂತನ ತಾಯಿ ಅಂಜನಾ ಅವರ ಪಾದಗಳಿಗೆ ಬಿದ್ದು ರಕ್ಷಣೆ ಪಡೆಯಿರಿ. ರಾಜನು ಅಂಜನಾದೇವಿಯ ಬಳಿಗೆ ಓಡಿ ಅವಳ ಪಾದಗಳಿಗೆ ಬಿದ್ದನು. ಅವಳಿಗೆ ಆಶ್ಚರ್ಯವಾಯಿತು. ತಾಯಿ ಅಂಜನಾ, ದಯವಿಟ್ಟು ನನ್ನನ್ನು ರಕ್ಷಿಸು ಎಂದು ಅವನು ಬೇಡಿಕೊಂಡನು. ಅವಳು ಸಂಪೂರ್ಣ ಕಥೆಯನ್ನು ತಿಳಿದಾಗ ಮತ್ತು ರಾಜನು ಭಗವಾನ್ ರಾಮನಿಂದ ಕೊಲ್ಲಲ್ಪಡದಂತೆ ರಕ್ಷಣೆಯನ್ನು ಬಯಸಿದನು. ಅವಳು ದಿಗ್ಭ್ರಮೆಗೊಂಡಳು. ಆದರೆ ರಾಜನು ತನ್ನಲ್ಲಿ ಆಶ್ರಯ ಪಡೆದಿದ್ದರಿಂದ ಅವನನ್ನು ರಕ್ಷಿಸಲು ಅವಳು ಒಪ್ಪಿಕೊಂಡಳು. ಅಂಜನಾ ತನ್ನ ಮಗನನ್ನು ಹನುಮಂತ ಎಂದು ಕರೆದಳು. ಹನುಮಾನ್, ನಾನು ಈ ರಾಜನಿಗೆ ರಕ್ಷಣೆಯನ್ನು ಭರವಸೆ ನೀಡಿದ್ದೇನೆ ಎಂದು ಅವಳು ಹೇಳಿದಳು. ಆದ್ದರಿಂದ ಅವನ ಜೀವವನ್ನು ಉಳಿಸುವುದು ನಿಮ್ಮ ಕರ್ತವ್ಯ. ಹನುಮಂತನು, ಮಾತೆ, ನೀನು ನಿನ್ನ ಮಾತು ಕೊಟ್ಟಿದ್ದರೆ ಖಂಡಿತ ಅವನನ್ನು ಕಾಪಾಡುತ್ತೇನೆ ಎಂದನು. ರಾಜನ ಶತ್ರು ಯಾರು ಮತ್ತು ಅವನು ನಿನ್ನನ್ನು ಏಕೆ ಆಶ್ರಯಿಸಿದನು? ರಾಜನನ್ನು ಕೊಲ್ಲಲು ಶ್ರೀರಾಮನು ತನ್ನ ಗುರುಗಳಾದ ವಿಶ್ವಾಮಿತ್ರ ಋಷಿಯಿಂದ ಆದೇಶಿಸಿದನು ಎಂದು ಅಂಜನ ಉತ್ತರಿಸಿದ. ಹನುಮಂತನಿಗೆ ದಿಗ್ಭ್ರಮೆಯಾಯಿತು. ಏನು ಮಾಡುವುದೋ ಹೇಳುವುದೋ ಒಂದು ಕ್ಷಣ ತಿಳಿಯಲಿಲ್ಲ. ರಾಮ್ ಅವರು ಪೂಜಿಸಿದ ಭಗವಂತ. ಅವನು ತನ್ನ ಭಗವಂತನೊಂದಿಗೆ ಹೇಗೆ ಹೋರಾಡಬಲ್ಲನು? ಆದರೆ ಅವನು ತನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಅವರು ಸಂದಿಗ್ಧ ಸ್ಥಿತಿಯಲ್ಲಿದ್ದರು. ಋಷಿ ವಿಶ್ವಾಮಿತ್ರರಿಂದ ಕ್ಷಮೆಯನ್ನು ಕೇಳಲು ಅವನು ರಾಜನನ್ನು ಕೇಳಿದನು. ಆದರೆ ರಾಜನು ಹಾಗೆ ಮಾಡುವ ಮೊದಲು ರಾಮನು ಬಂದನು. ಹನುಮಂತ ರಾಜನ ಮುಂದೆ ನಿಂತನು. ಹನುಮಂತನನ್ನು ಪಕ್ಕಕ್ಕೆ ಸರಿಸು ಎಂದ ರಾಮ. ನನ್ನ ಗುರುಗಳಾದ ಋಷಿ ವಿಶ್ವಾಮಿತ್ರರಿಗೆ ಅಗೌರವ ತೋರಿದ್ದಕ್ಕಾಗಿ ಈ ಕಾಶಿಯ ರಾಜನನ್ನು ಕೊಲ್ಲಲು ನನಗೆ ಆದೇಶ ನೀಡಲಾಗಿದೆ. ಇಲ್ಲ, ನನ್ನ ಪ್ರಭು ಎಂದು ಹನುಮಂತ ಉತ್ತರಿಸಿದ. ನನಗೆ ಸಾಧ್ಯವಿಲ್ಲ, ಏಕೆಂದರೆ ನನ್ನ ತಾಯಿ ಅಂಜನಾ ದೇವಿಯು ಅವನನ್ನು ರಕ್ಷಿಸುವ ಭರವಸೆಯನ್ನು ನೀಡಿದ್ದಾಳೆ ಮತ್ತು ನಾನು ನನ್ನ ತಾಯಿಯ ಮಾತನ್ನು ಉಳಿಸಿಕೊಳ್ಳಬೇಕು. ಗುರುಗಳಿಗೆ ನೀಡಿದ ಭರವಸೆಯನ್ನು ನೆನಪಿಸಿಕೊಂಡ ರಾಮನು ತನ್ನ ಬಿಲ್ಲನ್ನು ತೆಗೆದುಕೊಂಡು ಭಗವಂತನ ನಾಮವನ್ನು ಜಪಿಸುತ್ತಾ ನಿಂತಿದ್ದ ಹನುಮಂತನ ಮೇಲೆ ಬಾಣವನ್ನು ಪ್ರಯೋಗಿಸಿದನು. ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಬಾಣವು ಹನುಮಂತನಿಗೆ ಪ್ರದಕ್ಷಿಣೆ ಹಾಕಿ ಮತ್ತೆ ರಾಮನ ಬತ್ತಳಿಕೆಗೆ ಹೋಯಿತು. ರಾಮನು ಇನ್ನೂ ಅನೇಕ ಬಾಣಗಳನ್ನು ಕಳುಹಿಸಿದನು. ಆದರೆ ಹನುಮಂತನು ರಾಮನಾಮವನ್ನು ಜಪಿಸಿದ್ದರಿಂದ ಯಾರೂ ಅವನಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಭಗವಂತನು ತನ್ನ ಪ್ರಧಾನ ಭಕ್ತನೊಂದಿಗೆ ಯುದ್ಧ ಮಾಡುವ ಈ ವಿಚಿತ್ರ ದೃಶ್ಯವನ್ನು ನೋಡಲು ಋಷಿ ವಿಶ್ವಾಮಿತ್ರ ಆಗಮಿಸಿದರು. ಈ ಅನಿರೀಕ್ಷಿತ ಮತ್ತು ನಿರರ್ಥಕ ಯುದ್ಧಕ್ಕೆ ನಾನೇ ಕಾರಣ ಎಂದು ಭಾವಿಸಿ ಅವರು ಆಘಾತಕ್ಕೊಳಗಾದರು. ಅಷ್ಟರಲ್ಲಿ ಋಷಿಯನ್ನು ಪ್ರತ್ಯಕ್ಷವಾಗಿ ನೋಡಿದ ರಾಜನು ಎದ್ದು ಓಡಿ ಬಂದು ಆತನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ. ವಿಶ್ವಾಮಿತ್ರನು ರಾಮನು ಯುದ್ಧವನ್ನು ನಿಲ್ಲಿಸಲು ಆದೇಶಿಸಿದನು. ಅದನ್ನು ಅವನು ಸಂತೋಷದಿಂದ ಪಾಲಿಸಿದನು. ಹನುಮಂತನ ವಿರುದ್ಧ ದಿವ್ಯ ಬ್ರಹ್ಮಾಸ್ತ್ರ ಸೇರಿದಂತೆ ರಾಮನ ಬಾಣಗಳು ಏಕೆ ವಿಫಲವಾದವು ಎಂದು ಎಲ್ಲರೂ ತಿಳಿದುಕೊಳ್ಳಲು ಬಯಸಿದ್ದರು. ನಾರದ ಮುನಿ ಉತ್ತರ ಕೊಟ್ಟರು. ಭಗವಂತನ ಹೆಸರಿಗಿಂತ ಹೆಚ್ಚು ಶಕ್ತಿಯುತವಾದದ್ದು ಯಾವುದೂ ಇಲ್ಲ, ಭಗವಂತನೇ ಅಲ್ಲ. ಆದ್ದರಿಂದ ಹನುಮಂತನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದಾಗ ಅವನ ಬಾಯಿಂದ ಹೊರಹೊಮ್ಮಿದ ಶ್ರೀರಾಮನ ನಾಮವು ಅವರನ್ನು ವಿಚಲಿತಗೊಳಿಸಿತು ಮತ್ತು ಹನುಮಂತನ ಮೇಲೆ ಪರಿಣಾಮ ಬೀರಲಿಲ್ಲ. ಹನುಮಂತನಿಗೆ ತನ್ನ ಭಗವಾನ್ ರಾಮನ ಮೇಲಿನ ಭಕ್ತಿ ಮತ್ತು ಭಕ್ತಿಯೂ ಅಂತಹದ್ದಾಗಿತ್ತು.